ನಮಸ್ಕಾರ ಸ್ನೇಹಿತರೆ, JKS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಇವತ್ತು ತೋರಿಸ್ತಿರೋದು ನಿಮಗೆ ರಾಗಿ ಚೋಚ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸಾಲ್ಟು, ಮೆಣಸಿನ್ಕಾಯಿ ಪುಡಿ ಮತ್ತು ಜೀರಿಗೆ. ನಿಮಗೆ ಬೇಕಾದರೆ ಹಾಕೋಬೋದು. ನಾನು ಪಾಪು ತಿನ್ನೋದ್ರಿಂದ ಜೀರಿಗೆ ಹಾಕ್ಕೊಂಡಿಲ್ಲ, ಅವ್ನಿಗಿಷ್ಟ ಇಲ್ಲ ಜೀರಿಗೆ, ಅದಕ್ಕೆ ಹಾಕಿಲ್ಲ. ಸಾಲ್ಟ್ ಹಾಕ್ಕೊಂಡಿದ್ದಾಯಿತು. ಈಗ ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾವು ಬಿಸಿ ಎಣ್ಣೆನ ಕಾಯಿಸ್ಕೊಂಬಿಟ್ಟು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಆ ಎಣ್ಣೆ ನಾವು ಹಾಕಿದ ತಕ್ಷಣ ಹಿಟ್ಟಿಗೆ ಚುರ್ರ್ ಅಂತ ಸೌಂಡ್ ಬರಬೇಕು, ಆ ಥರ ಬಿಸಿ ಇರಬೇಕು ಎಣ್ಣೆ. ಈಗ ನೋಡ್ತಾ ಇರ್ಬೋದು ನೀವು, ಇಷ್ಟು ಕಾದಿದ್ರೆ ಸಾಕು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸ್ಕೋಬೇಕು. ಈಗ ನಾರ್ಮಲ್ ಬಿಸಿ ಏನು ಬೇಡ, ಸ್ವಲ್ಪ ಎಣ್ಣೆನ ಕೈಗೆ ಬೇವ್ರು ಮಾಡ್ಕೊಂಡು ಆ ಹಿಟ್ಟಿಗೆ ಹಾಕ್ಬಿಟ್ಟು ಮಿದ್ಬಿಟ್ಟು ಎತ್ತಿಕ್ಬೇಕು ಒಂದು 5 ನಿಮಿಷ. ಐದು ನಿಮಿಷ ಎತ್ತಿಟ್ಟಿದ್ದೀನಿ. ಈಗ ಎಣ್ಣೆ ಕಾಯ್ಕೊಳ್ಳೋಕ್ಕೆ ಇಕ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ತಾಯಿದ್ದು ರಿಫೈನ್ಡ್ ಸನ್ಪ್ಯೂರ್ ಆಯಿಲ್. ಈಗ ಎಣ್ಣೆ ಕಾದಿದೆ. ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದು ಚಕ್ಲಿ ಒಳಗೆ ಹಾಕ್ಕೊಂಡು ನಾನು ಚೋಚದ ಬಿಲ್ಲೆ ತೊಗೊಂಡು ಅದರೊಳಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗೇನು ನೀವು ನೋಡ್ತಾ ಇದ್ದೀರೋ ಇದು ನೊರೆ ಕಾಣಿಸ್ತಿದೆಯಲ್ಲ, ಈ ಥರ ನೊರೆ ಎಲ್ಲ ಒಟ್ಟೋಗ್ಬಿಡುತ್ತೆ. ಆವಾಗ ನಮಗೆ ಇದು ಆಗಿದೆ ಅಂತ. ಒಂದು ಸೈಡು ಬೆಂದಮೇಲೆ ಇನ್ನೊಂದು ಸೈಡ್ ಹಾಕ್ಕೊಂಡು ತಿರ್ವಾಕೊಂಡು ಬೇಯಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನೀವು, ನಾನು ತಿರ್ವಾಕೊಂಡು ಕೂಡ ಬೇಯಿಸ್ಕೊತಾ ಇದ್ದೀನಿ. ನೊರೆ ಎಲ್ಲ ಹೋಗಿದೆ. ಇವಾಗ ನಮ್ಮದು ಇದು ಚೋಚ ರೆಡಿ ಇದೆ, ರಾಗಿ ಚೋಚ ಅಂತ. ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಕರ್ಕೋತಾ ಇದ್ದೀನಿ. ಇದು ಅಷ್ಟೇ, ನೊರೆ ಹೋದರೆ ಸ್ವಲ್ಪ ಆಗಿದೆ ಕಡಲೆಕಾಯಿ ಬೀಜ ಅಂತ, ಆದರೆ ನೋಡ್ಕೋಬೇಕು, ಸೀದೋಗ್ಬಿಡುತ್ತೆ. ಈಗ ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವನ್ನ ನೋಡ್ಕೊಂಡು ಹಾಕೋಬೇಕು, ಚಟಪಟ ಚಟಪಟ ಅಂತ ಸಿಡಿದ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಹಾಕೋಬೇಕು ಕರಿಬೇವನ್ನ. ಈಗ ಕರಿಬೇವು ಕೂಡ ರೆಡಿಯಾಗಿದೆ. ಇದಕ್ಕೆ ನೀವು ಕಡಲೆ ಬೇಕಾದರೂ ಹಾಕೋಬೋದು, ಬೆಳ್ಳುಳ್ಳಿ ಬೇಕಾದರೂ ಹಾಕೋಬೋದು. ಈಗ ಸ್ವಲ್ಪ ಅವಲಕ್ಕಿ ಇತ್ತು, ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಅವಲಕ್ಕಿ ಹಾಕ್ಕೊಂಡು ಎಲ್ಲ ಕಡಲೆ ಬೀಜ, ಕರಿಬೇವು, ಅವಲಕ್ಕಿ, ರಾಗಿ ಚೋಚದ್ದು ಇಷ್ಟು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಎಷ್ಟು ಕ್ರಿಸ್ಪಿನೆಸ್ ಆಗಿರುತ್ತೆ ಗೊತ್ತಾ. ನೀವು ನೋಡ್ಬೋದು, ಮುರಿತಾ ಇದ್ದರೆ ಎಷ್ಟು ಬೇಗ ಮುರಿತಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೇಲಿ. ಹೇಗೆ ಬಂದಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಈಗ ನಾನು ಇದಕ್ಕೆ ಒಂಚೂರು ಸಾಲ್ಟು ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಕೊತೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರಾಗಿ ಚೋಚ ರೆಡಿಯಾಗಿರುತ್ತೆ.
ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ರಾಗಿ ಚೋಚ ರೆಡಿಯಾಗಿದೆ.